ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಕರುನಾಡಿನಲ್ಲಿ ಅತಿ ಶೀಘ್ರದಲ್ಲೇ ಜಾರಿಗೆ ಬರ್ತಾ ಇರುವಂತ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ಕುರಿತಾಗಿ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ನೀಡ್ತಾ ಇದ್ದೇನೆ. ಅದೇನಂದ್ರೆ, ಯಾರಿಗೆ ಎಷ್ಟೆಷ್ಟು ವೇತನ ನಮ್ಮ ಕರುನಾಡಿನಲ್ಲಿ ಪಾದಾರ್ಪಣೆ ಮಾಡ್ತಾ ಇರುವಂತ 7ನೇ ರಾಜ್ಯ ವೇತನ ಆಯೋಗ ಬಂದ ತಕ್ಷಣ ನಮ್ಮ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ವೇತನದಲ್ಲಿ ಬಹಳಷ್ಟು ಒಂದು ಬದಲಾವಣೆ ನೀವು ನಿರೀಕ್ಷೆ ಮಾಡಬಹುದು ವೀಕ್ಷಕರೇ. ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ 7ನೇ ವೇತನ ಆಯೋಗವು ಸರ್ಕಾರಕ್ಕೆ ಎಷ್ಟು ವೇತನ ನಮ್ಮ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ನೀಡಬೇಕು ಅನ್ನೋದು ಒಂದು ವರದಿ ಕೂಡ ಆಲ್ರೆಡಿ ಸಲ್ಲಿಸಲಾಗಿದೆ. ವೇತನ ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಇನ್ನೂ ಬೇಕಾದ ಸವಲತ್ತುಗಳು ಏನೇನು ಕೊಡಬಹುದು ಅನ್ನೋದು ಒಂದು ವರದಿಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ದೇಶದಲ್ಲಿ ಚುನಾವಣೆ ಪ್ರಗತಿಯಲ್ಲಿದೆ. ಈ ಚುನಾವಣೆ ಮುಗಿದ ನಂತರ ಅಂದ್ರೆ ನೀತಿ ಸಂಹಿತೆ ಆಗಿದೆ. ಈಗ ಅದು ತೆರವಾದ ನಂತರ ನಮ್ಮ ನೌಕರರಿಗೆ 7ನೇ ವೇತನ ಆಯೋಗದ ಭಾಗ್ಯ ಸಿಗಲಿದೆ ನಮ್ಮ ಕರುನಾಡಿನಲ್ಲಿ. ಆ 7ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರಿಗೆ ಸಿಗುವಂತ ಭರ್ಜರಿ ವೇತನದ ತಾಜಾ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಬಹಳಷ್ಟು ನಿಖರ, ಪ್ರಖರ, ಸ್ಪಷ್ಟತೆಯಿಂದ ಕೂಡಿದಂತ ಮಾಹಿತಿ ಆಗಿರುತ್ತೆ. ಇದು ಪಾರ್ಟ್ 2 ಭಾಗ 2ರ ಮಾಹಿತಿ ಆಗಿರುತ್ತೆ ವೀಕ್ಷಕ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ಟಕ್ ಅಂತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೈಡಿಗೆ ಬರುವಂತ ಒಂದು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಅಪ್ಡೇಟ್ಗಳು, ಹೊಸ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ನಿಮ್ಮ ಸಮಯ ವ್ಯರ್ಥ ಮಾಡದೆ ನಾನು ಇವತ್ತು ಮಾಹಿತಿ ನೀಡ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಮಾಹಿತಿ ನಿಮಗೆ ಅಪೂರ್ಣ ಆಗೋದು ಖಂಡಿತ. ಆದ್ದರಿಂದ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ದಾಗಿರುತ್ತೆ. ಮಾಹಿತಿ ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿರುತ್ತೆ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7th ಪೇ ಎಕ್ಸಾಕ್ಟ್ ಸ್ಯಾಲರಿ ಇನ್ಫಾರ್ಮೇಶನ್, ಎಕ್ಸಾಕ್ಟ್ ಸ್ಯಾಲರಿ ಟೇಬಲ್ ಮುಖಾಂತರ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ. ಹಿಂದಿನ ಭಾಗ 1ರಲ್ಲಿ ನೀವು 17,000ದಿಂದ 23,500 ಸದ್ಯಕ್ಕೆ ಇರುವಂತಹ ಮೂಲ ವೇತನದ ರೇಂಜ್ ನಲ್ಲಿ ಬರುವಂತಹ ಎಲ್ಲ ಮೂಲ ವೇತನದ ಒಂದು ಮಾಹಿತಿಯನ್ನು ಕಂಡುಕೊಂಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಸದ್ಯದ ಮೂಲ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 24,050ರಿಂದ 15 ಮೂಲ ವೇತನಗಳ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ. ನಿಮ್ಮ ಮೂಲ ವೇತನ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ನೋಡ್ಕೋಬಹುದು ಅಂತ ಹೇಳ್ತಾ ವೀಕ್ಷಕರೇ, ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸದ್ಯದ ಮೂಲ ವೇತನ 24,050 ರೂಪಾಯಿಗೆ ಫಿಟ್ಮೆಂಟ್, ಈಗ ಆಯೋಗ ನೀಡಿರುವಂತಹ ಫಿಟ್ಮೆಂಟ್ ಫ್ಯಾಕ್ಟರ್ 27.50ಗೆ 6,614 ಮತ್ತು ಜುಲೈ 2022ರಂತೆ 31%ಗೆ ಡಿಯರ್ನೆಸ್ ಅಲವನ್ಸ್ ತುಟ್ಟಿ ಭತ್ಯೆ 7,546. ಸದ್ಯದ ಬೇಸಿಕ್ ಸ್ಯಾಲರಿ ಮತ್ತು ಆಯೋಗ ನಿಗದಿಪಡಿಸಿರುವಂತಹ ಒಂದು ಫಿಟ್ಮೆಂಟ್ ಮತ್ತು ತುಟ್ಟಿ ಭತ್ಯೆ 31%, ಇವೆಲ್ಲವನ್ನು ಕೂಡಿಸಿದಾಗ ಒಂದು ಎಲಿಜಿಬಲ್ ಅಮೌಂಟ್ ಬರುತ್ತೆ. ಆ ಎಲಿಜಿಬಲ್ ಅಮೌಂಟ್ ಅನ್ನು ರೌಂಡ್ ಅಪ್ ಮಾಡಿ ಒಂದು ನಿಯರೆಸ್ಟ್ ಡಿಜಿಟ್ಗೆ ಒಂದು ಫಿಕ್ಸ್ ಮಾಡಿದಾಗ ಅದೇ ಒಂದು ಹೊಸ ಮೂಲ ವೇತನ ಆಗುತ್ತೆ. ಅದು 38,400. ಈ 38,400ಗೆ ನಮಗೆ ಇನ್ನೂ ಹಲವಾರು ಅಂಶಗಳನ್ನು ನಮಗೆ ಸಿಗುವಂತಹ HRA ಆಗಲಿ, ಇನ್ನೂ ಹಲವಾರು ನಮಗೆ ಭತ್ಯೆಗಳನ್ನು ಒಂದು ಕೂಡಿಸಿದಾಗ ನಮ್ಮ ಒಟ್ಟು ವೇತನ ಆಗುವುದು 47,957 ರೂಪಾಯಿ ಅಂತ ಇಲ್ಲಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ. ಅದಾದ ನಂತರ 24,600 ರೂಪಾಯಿ ಬೇಸಿಕ್ಗೆ 6,765 ರೂಪಾಯಿ ಫಿಟ್ಮೆಂಟ್ ಅಮೌಂಟ್ ಆಗಿರುತ್ತೆ. ಡಿಯರ್ನೆಸ್ ಅಲವನ್ಸ್ 7,626 ಮತ್ತು ಇಲ್ಲಿ ಎಲಿಜಿಬಲ್ ಅಮೌಂಟ್ಗೆ ಕನ್ವರ್ಟ್ ಆಗಿರುವಂತಹ ಹೊಸ ಮೂಲ ವೇತನ 39,300 ರೂಪಾಯಿ. ಅದಕ್ಕೆ ಗ್ರಾಸ್ ಸ್ಯಾಲರಿ ಆಗಿ 49,147 ರೂಪಾಯಿ ಸಿಗುವ ಎಲ್ಲಾ ಸಾಧ್ಯತೆಗಳಿದೆ. 25,700 ಕ್ರಮ ಸಂಖ್ಯೆ 3, 25,200 ರೂಪಾಯಿ ಸದ್ಯದ ಬೇಸಿಕ್ಗೆ 6,930 ರೂಪಾಯಿ ಫಿಟ್ಮೆಂಟ್ 27.50ಗೆ ಸಿಗ್ತಾ ಇರುವಂತಹ ಅಮೌಂಟ್. ಡಿಯರ್ನೆಸ್ ಅಲವನ್ಸ್ ತುಟ್ಟಿ ಭತ್ಯೆ 31%ಗೆ 7,812, 40,300 ರೂಪಾಯಿ ಹೊಸ ಮೂಲ ವೇತನವಾಗಿ ಕನ್ವರ್ಟ್ ಆಗಲಿದೆ. 25,700ರಿಂದ 40,300 ರೂಪಾಯಿ ಆಗುತ್ತೆ. ಅದಕ್ಕೆ ಗ್ರಾಸ್ ಸ್ಯಾಲರಿ 50,332 ರೂಪಾಯಿ. 25,800 ರೂಪಾಯಿಯಿಂದ 41,300ಕ್ಕೆ ಬೇಸಿಕ್ ಬದಲಾವಣೆ ಆಗುತ್ತೆ. ಅದೇನಂದ್ರೆ 25,800 ರೂಪಾಯಿಗೆ ಫಿಟ್ಮೆಂಟ್ ಅಮೌಂಟ್ 7,095 ಮತ್ತು 31%ಗೆ ಡಿ ಕೂಡಿಸಿದಾಗ ಒಂದು ಎಲಿಜಿಬಲ್ ಅಮೌಂಟ್ ಆಗಿ
ಕನ್ವರ್ಟ್ ಆದ ಒಂದು ಹೊಸ ಮೂಲ ವೇತನ 41,300 ರೂಪಾಯಿ. ಈ 41,300 ರೂಪಾಯಿ ನ್ಯೂ ಬೇಸಿಕ್ 7th ಪೇ ಕಮಿಷನ್ ನಲ್ಲಿ ಆದ್ರೆ ಅದಕ್ಕೆ ಗ್ರಾಸ್ ಸ್ಯಾಲರಿ 51,500 ಚಿಲ್ಲರೆ, ಎಕ್ಸಾಕ್ಟ್ಲಿ 51,557 ರೂಪಾಯಿ ಒಂದು ಗ್ರಾಸ್ ಸ್ಯಾಲರಿ ಸಿಗಬಹುದೆಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ಸಿ ವಲಯದ ನೌಕರರಿಗೆ ಮಾತ್ರ ಇರುತ್ತೆ. ಬಿ ವಲಯದವರು ಮತ್ತು ಎ ವಲಯದ ನೌಕರರು ತಮಗೆ ಅನುಗುಣವಾಗಿ 15 ಮತ್ತು 20%ಗೆ ನೀವು ನಿಮ್ಮ HRA ಮನೆ ಬಾಡಿಗೆ ಭತ್ಯೆಯನ್ನು ಆಡ್ ಮಾಡಿಕೊಂಡ್ರೆ ನಿಮಗೆ ಸಿಗುವಂತ ಮಾಹಿತಿ, ನಿಮಗೆ ಸಿಗುವಂತ ಒಂದು ಲೆಕ್ಕಾಚಾರ ನೀವು ಪಡ್ಕೋಬಹುದು. ಇಲ್ಲಿ ನಾನು ಸಿ ವಲಯದ ನೌಕರರಿಗೆ ಅನುಗುಣವಾಗಿ ಮಾಹಿತಿಯನ್ನು ಸಿದ್ಧಪಡಿಸಿದ್ದೇನೆ. 26,400 ರೂಪಾಯಿಯಿಂದ 26,400 ರೂಪಾಯಿ ಮೂಲ ವೇತನಕ್ಕೆ 7,760 ರೂಪಾಯಿ, 8,184 ರೂಪಾಯಿ ತುಟ್ಟಿ ಭತ್ಯೆ, ಇದು 7,760 ರೂಪಾಯಿ ಫಿಟ್ಮೆಂಟ್, ಇವೆಲ್ಲವನ್ನು ಕುಡಿಸಿದಾಗ ಎಲಿಜಿಬಲ್ ಅಮೌಂಟ್ಗೆ ಫಿಕ್ಸ್ ಆಗಿರುವಂತಹ ಒಂದು ಹೊಸ ಮೂಲ ವೇತನ 42,300, 52,866 ರೂಪಾಯಿ ಗ್ರಾಸ್ ಸ್ಯಾಲರಿ ಆಗಿರುತ್ತೆ. ಅದೇ ರೀತಿ ವೀಕ್ಷಕರೇ, 27,000 ರೂಪಾಯಿ ಸದ್ಯದ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 7,425 ರೂಪಾಯಿ ಫಿಟ್ಮೆಂಟ್ ಅಮೌಂಟ್, ತುಟ್ಟಿ ಭತ್ಯೆ 8,370 ರೂಪಾಯಿ, ಇವೆಲ್ಲವನ್ನು ಕೂಡಿಸಿದಾಗ ಹೊಸ ಮೂಲ ವೇತನಕ್ಕೆ ಕನ್ವರ್ಟ್ ಆಗಿರುವಂತಹ ಒಂದು ಅಮೌಂಟ್ 43,300 ರೂಪಾಯಿ. ಅದಕ್ಕೆ ಗ್ರಾಸ್ ಸ್ಯಾಲರಿ 54,205 ರೂಪಾಯಿ ಆಗಲಿದೆ. 27,650 ರೂಪಾಯಿ. ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ FDA ನೌಕರರು ಮತ್ತು GPSTR ಅಭ್ಯರ್ಥಿಗಳು ಆಯ್ಕೆಯಾದ ಅವರ ಪ್ರಾರಂಭಿಕ ಮೂಲ ವೇತನ ಇದು 27,650 ರೂಪಾಯಿ. ಈ 27,650 ರೂಪಾಯಿಗೆ ಫಿಟ್ಮೆಂಟ್ 27.50ಗೆ 7,604 ಮತ್ತು ಜುಲೈ 2022ರಂತೆ 31%ಗೆ ತುಟ್ಟಿ ಭತ್ಯೆ 8,572 ರೂಪಾಯಿ. ಇವರಿಗೆ ಹೊಸ ಮೂಲ ವೇತನ 27,650ರಿಂದ 44,425 ರೂಪಾಯಿ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದೆ. ಸ್ಯಾಲರಿ ನೋಡೋದಾದ್ರೆ 55,543 ರೂಪಾಯಿ. ಅದೇ ರೀತಿ 28,300 ರೂಪಾಯಿ ಬೇಸಿಗೆ 7,783 ರೂಪಾಯಿ ಫಿಟ್ಮೆಂಟ್ ಅಮೌಂಟ್, ತುಟ್ಟಿ ಭತ್ಯೆ 8,773 ಮತ್ತು ಹೊಸ ಮೂಲ ವೇತನ ಬದಲಾಗುವುದು 28,300ರಿಂದ 45,550 ರೂಪಾಯಿ, ಗ್ರಾಸ್ ಸ್ಯಾಲರಿ 56,882 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. 28,950 ರೂಪಾಯಿ ಸದ್ಯಕ್ಕೆ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಫಿಟ್ಮೆಂಟ್ 27.50ಗೆ ಸಿಗ್ತಾ ಇರುವಂತಹ ಮೊತ್ತ 7,961 ರೂಪಾಯಿ. ಜುಲೈ 2022ರಂತೆ 31%ಗೆ ಸಿಗ್ತಾ ಇರುವಂತಹ ತುಟ್ಟಿ ಭತ್ಯೆ 8,975 ರೂಪಾಯಿ. ಇವೆಲ್ಲವನ್ನು ಕೂಡಿಸಿದಾಗ ಬರುವಂತಹ ಒಂದು ಎಲಿಜಿಬಲ್ ಅಮೌಂಟ್ ಅನ್ನು ಕನ್ವರ್ಟ್ ಮಾಡಿದಾಗ ಹೊಸ ಮೂಲ ವೇತನ 46,675 ರೂಪಾಯಿ, 58,370 ರೂಪಾಯಿ ಗ್ರಾಸ್ ಸ್ಯಾಲರಿಯಾಗಿ ಬದಲಾಗುವ ಸಾಧ್ಯತೆ ಇದೆ. 29,600 ರೂಪಾಯಿಗೆ 8,140 ರೂಪಾಯಿ ಫಿಟ್ಮೆಂಟಿನ ಮೊತ್ತ, ತುಟ್ಟಿ ಭತ್ಯೆ 9,176 ರೂಪಾಯಿ ಮತ್ತು ಇವೆಲ್ಲವನ್ನು ಗಣನೆಗೆ ಕ್ರೋಢೀಕರಣ ಮಾಡಿದಾಗ ಒಂದು ಎಲಿಜಿಬಲ್ ಅಮೌಂಟ್ 47,800 ರೂಪಾಯಿ, ಅದು ಹೊಸ ಮೂಲ ವೇತನ. 59,857 ರೂಪಾಯಿ ಇಲ್ಲಿ ಗ್ರಾಸ್ ಸ್ಯಾಲರಿಯಾಗಿ ಸಿಗುವ ಎಲ್ಲ ಸಾಧ್ಯತೆ ಇದೆ. 30,350 ರೂಪಾಯಿ ಬೇಸಿಗೆ 8,346 ರೂಪಾಯಿ ಫಿಟ್ಮೆಂಟ್ 27.50ಗೆ ಸಿಗ್ತಾ ಇರುವಂತಹ ಒಂದು ಅಮೌಂಟ್ ಇದು ಮತ್ತು 31%ಗೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ 9,409 ರೂಪಾಯಿ. ಈ 30,350, 8,346, 9,409 ಎಲ್ಲವನ್ನು ಕೂಡಿಸಿದಾಗ ಒಂದು ಅಮೌಂಟ್ ಬರುತ್ತೆ, ಅದು ಎಲಿಜಿಬಲ್ ಅಮೌಂಟ್. ಅದನ್ನು ರೌಂಡ್ ಅಪ್ ಮಾಡಿ 49,050 ರೂಪಾಯಿಗೆ ಇಲ್ಲಿ ಹೊಸ ಮೂಲ ವೇತನ ಅಂತ ಫಿಕ್ಸ್ ಮಾಡಲಾಗುತ್ತೆ. ಈ 49,050 ರೂಪಾಯಿಗೆ 61,345 ರೂಪಾಯಿ ಗ್ರಾಸ್ ಸ್ಯಾಲರಿ ಸಿಗಬಹುದೆಂದು ಅಂದಾಜಿಸಲಾಗಿದೆ. 31,100 ರೂಪಾಯಿಗೆ 8,553 ರೂಪಾಯಿ ಫಿಟ್ಮೆಂಟ್ ಅಮೌಂಟ್, 27.50ಗೆ 31% ಜುಲೈ 2022ರಂತೆ 9,641 ಮತ್ತು ಇವೆಲ್ಲವನ್ನು ಕ್ರೋಢೀಕರಣ ಮಾಡಿದಾಗ ಎಲಿಜಿಬಲ್ ಆಗುವ ಅಮೌಂಟ್ಗೆ ರೌಂಡ್ ಅಪ್ ಮಾಡಿದಾಗ 50,300 ರೂಪಾಯಿ ನ್ಯೂ ಬೇಸಿಕ್, ಗ್ರಾಸ್ ಸ್ಯಾಲರಿ 62,832 ರೂಪಾಯಿ. 31,850 ರೂಪಾಯಿ ಬೇಸಿಕ್ಗೆ 8,759 ರೂಪಾಯಿ ಫಿಟ್ಮೆಂಟ್ ಅಮೌಂಟ್ ಮತ್ತು ಇಲ್ಲಿ 9,874 ರೂಪಾಯಿ ತುಟ್ಟಿ ಭತ್ಯೆ ಮತ್ತು ಇಲ್ಲಿ 31,850ರಿಂದ 51,550 ರೂಪಾಯಿಗೆ ನ್ಯೂ ಬೇಸಿಕ್ 7th ಪೇ ಕಮಿಷನ್ ಅಲ್ಲಿ ಸಿಗಬಹುದೆಂದು ಇಲ್ಲಿ ನಮಗೆ ನಿಖರವಾದ ಮಾಹಿತಿ ಸಿಕ್ಕಿರುತ್ತೆ. ಇದಕ್ಕೆ ಗ್ರಾಸ್ ಸ್ಯಾಲರಿ 64,468 ರೂಪಾಯಿ ಸಿಗುವ ಸಾಧ್ಯತೆ ಇದೆ. 32,600 ರೂಪಾಯಿ ಬೇಸಿಕ್ಗೆ 8,965 ರೂಪಾಯಿ ಫಿಟ್ಮೆಂಟ್ 27.5 ಆಯೋಗ ವರದಿ ನೀಡಿರುವಂತಹ ಫಿಟ್ಮೆಂಟ್ಗೆ ಸಿಗ್ತಾ ಇರುವಂತಹ ಮೊತ್ತ 10,106 ರೂಪಾಯಿ, 31% ಜುಲೈ 2022ರಂತೆ ಸಿಗ್ತಾ ಇರುವಂತಹ ತುಟ್ಟಿ ಭತ್ಯೆ. ಈ ಬೇಸಿಕ್ ಫಿಟ್ಮೆಂಟ್ ತುಟ್ಟಿ ಭತ್ಯೆ ಕೂಡಿಸಿದಾಗ ಒಂದು ಅಮೌಂಟ್ ಬರುತ್ತೆ, ಅದನ್ನು ನಿಯರೆಸ್ಟ್ ಡಿಜಿಟ್ಗೆ ರೌಂಡ್ ಅಪ್ ಅಂದ್ರೆ ಕನ್ವರ್ಟ್ ಮಾಡಿದಾಗ ಫಿಕ್ಸ್ ಮಾಡುವ ಒಂದು ನ್ಯೂ ಬೇಸಿಕ್ 52,800 ರೂಪಾಯಿ. ಈ 52,800 ರೂಪಾಯಿಗೆ 66,105 ರೂಪಾಯಿ ಒಂದು ಗ್ರಾಸ್ ಸ್ಯಾಲರಿ ಆಗಲಿದೆ.
ಕೊನೆಯದಾಗಿ 33,450 ರೂಪಾಯಿ ಮೂಲ ವೇತನಕ್ಕೆ 9,199 ರೂಪಾಯಿ ಫಿಟ್ಮೆಂಟ್ 27.50 ಸಿಗ್ತಾ ಇರುವಂತಹ ಮೊತ್ತ, 10,370 ರೂಪಾಯಿ 31% ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆಯ ಮೊತ್ತ. ಈ ಬೇಸಿಕ್ ಫಿಟ್ಮೆಂಟ್ ತುಟ್ಟಿ ಭತ್ಯೆಯನ್ನು ಕೂಡಿಸಿದಾಗ ಆಗುವಂತ ಕ್ರೋಢೀಕರಣ ಮಾಡಿದಾಗ ಸಿಗುವಂತಹ ಡಿಜಿಟ್ ಅನ್ನು ಒಂದು ಫಿಕ್ಸ್ ಮಾಡುವ ಒಂದು ಮೊತ್ತ 54,175 ರೂಪಾಯಿ. ಅದುವೇ 33,450ರಿಂದ 54,175 ರೂಪಾಯಿಗೆ ಬದಲಾಗುವಂತ ಒಂದು ಹೊಸ ಮೂಲ ವೇತನ. ಅದಕ್ಕೆ ಗ್ರಾಸ್ ಸ್ಯಾಲರಿ 67,741 ರೂಪಾಯಿ ಸಿಗಲಿದೆ. ವೀಕ್ಷಕರೇ, ಇವತ್ತಿನ ಭಾಗ 2ರಲ್ಲಿ ನಾನು ನಿಮಗೆ ನೀಡಿದಂತಹ ಮಾಹಿತಿ ನಿಮಗೆ 24,050 ರೂಪಾಯಿಂದ 33,450 ರೂಪಾಯಿ ರೇಂಜ್ ನಲ್ಲಿ ಬರುವಂತಹ ಎಲ್ಲ ಮೂಲ ವೇತನಕ್ಕೆ ಕರೆಸ್ಪಾಂಡಿಂಗ್ ಯಾವ ರೀತಿ ಹೊಸ ಮೂಲ ವೇತನ ಆಗುತ್ತೆ, ಗ್ರಾಸ್ ಸ್ಯಾಲರಿ ಎಷ್ಟಾಗುತ್ತೆ ಅಂತ ಬಹಳಷ್ಟು ನಿಖರವಾದ ಮಾಹಿತಿ ನೀಡಿದ್ದೇನೆ. ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ನೀಡ್ತಾ ಇರಿ ಅಂತ ಹೇಳ್ತಾ, ಹೀಗೆ ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ ಎಲ್ಲರಿಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಶುಭಾಶಯಗಳನ್ನು ಹೇಳುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.